ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಒಂದು ಅದ್ಭುತವಾದ ಒಂದು ಪ್ರೋಮೋ ಬಂದಿದೆ. ಸೊ ಬಿಟ್ಟಿದ್ದಾರೆ, ನೋಡಿದಾಗ ನನಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಅದ್ರ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಈ ಪ್ರೋಮೋನ ನೋಡ್ತಾ ಅದ್ರ ಬಗ್ಗೆ ಡಿಕೋಡ್ ಮಾಡಿಕೊಂಡು ಮಾತಾಡ್ಕೊಂಡು ಹೋಗೋಣ ಮುಂದೆಗೆ. ಓಕೆನಾ, ಬನ್ನಿ. ಅಂದರೆ ಇಲ್ಲಿ ಫಸ್ಟ್ ಲೈನಲ್ಲಿ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ, ಆಲ್ರೆಡಿ 2 ಬಾರಿ ನೀವು ಸೋತಿದ್ದೀರಾ. ಅಂದರೆ ಜಂಟಿ ಟೀಮ್ ಅವರು ನೆನ್ನೆ ಜಂಟಿ ಟೀಮ್ಗೆ ಇಬ್ಬರಿಗೂ ಟಾಸ್ಕ್ ಇಕ್ಕಿರ್ತಾರೆ. ನೆನ್ನೆ ಒಂದು ಟಾಸ್ಕ್ ನೀವು ನೋಡಿರ್ತಾರೆ ಎಪಿಸೋಡ್ ಎಂಡಲ್ಲಿ. ಸೊ ಆಲ್ರೆಡಿ ಅಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಅನೌನ್ಸ್ ಮಾಡೋದಿಲ್ಲ ಅಂತ ಹೇಳಿದ್ರು ಒಂಟಿ ಟೀಮ್ ಗೆದ್ದಿದೆ ಅನ್ನೋ ಥರ ಕಾಣಿಸ್ತು. ನೆಕ್ಸ್ಟ್ ಅದಾದಮೇಲೆ ಇನ್ನೂ ಒಂದು ಗೇಮ್ ನಡೆದಿದೆ, ಅದರಲ್ಲೂ ಕೂಡ ಒಂಟಿಯವರಾಗಿ ಗೆದ್ದಿದ್ದಾರೆ, ಜಂಟಿಯವರು ಸೋತೋಗಿದ್ದಾರೆ. ಸೊ 3ನೇ ಟಾಸ್ಕು ಕೊಡೋಕ್ಕೂ ಮುಂಚೆ ಬಿಗ್ ಬಾಸ್ ಅವರು ನಮ್ಮ ಸತೀಶ್ ಅವ್ರನ್ನ ಮತ್ತು ಚಂದ್ರಪ್ರಭು ಅವ್ರನ್ನ ಕನ್ಫೆಷನ್ಸ್ ರೂಮ್ಗೆ ಕರೆದಿದ್ದಾರೆ. ಸೊ ಅವ್ರು ಹೋಗಿದ್ದಾಗ ಅವ್ರಿಗೆ ಸೀಕ್ರೆಟ್ ಟ್ವಿಸ್ಟ್ ಒಂದು ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ ಬನ್ನಿ ಮುಂದೆ ಮಾತಾಡೋಣ. 2 ಬಾರಿ ಈಗಾಗಲೇ ತಂಡ ಸೋತಿದೆ, 3ನೇ ಬಾರಿಯೂ ಸೋಲ್ಸಿದ್ರೆ ನೀವು ಗೆಲ್ತೀರಿ. ಅಂದರೆ ಇಲ್ಲೇನಂತ ಹೇಳಿದ್ರೆ ವಿಚಾರ, ಸೊ ಅವರಲ್ಲಿ ಅವ್ರಿಗೆ ಹಾಕೊಡ್ತಿದ್ದಾರೆ ಬಿಗ್ ಬಾಸ್. ಆ್ಯಕ್ಚುಲಿ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆಲ್ರೆಡಿ 2 ಸಲ ಸೋತೋಗಿದ್ದೀವಿ. 3ನೇ ಸಲ ಬಿಗ್ ಬಾಸ್ ಅವರು ಮೋಟಿವೇಶನ್ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ನೀವು ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಅಂದ್ಕೊಂಡಿರ್ತಾರೆ ಆಚಾರ್ಯವರು, ಜಂಟಿ ಅವರು. ಬಟ್ ಒಳಗಡೆ ಟ್ವಿಸ್ಟೇ ಬೇರೆ ಐತೆ. ಬಿಗ್ ಬಾಸೇ ನಮ್ಮ ಜಂಟಿ ಟೀಮ್ ಆಗಿರುವಂತಹ ಚಂದ್ರಪ್ರಭು ಅವ್ರಿಗೆ, ಸತೀಶ್ ಅವ್ರಿಗೆ ನೀವು ವಾಂಟೆಡ್ಲಿ ಸೋತೋಗಬೇಕು, ಆಲ್ರೆಡಿ ನೀವು 2 ಸೋತಿದ್ದೀರಾ, ಇನ್ನೊಂದು ಕೂಡ ಸೋಲೋ ಥರ ನೀವೇ ಮಾಡಬೇಕು ಅಂತ ಅವ್ರಿಗೆ ಹಾಕ್ಕೊಡ್ತಿದ್ದಾರೆ. ನೋಡೋಣ ಮುಂದೇನಾಗುತ್ತಾ. ನೋಡಿ, ಅಲ್ಲಿ ಚಂದ್ರಪ್ರಭು ಅವರು ಕೂಡ ಹೇಳ್ತಿದ್ದಾರೆ ನಮ್ಮ ತಂಡನ ನಾವೇ ಸೋಲಿಸ್ತೀವಂತ. ಸೊ ಈ ಹುಮ್ಮಸ್ಸಿಂದ ಆಲ್ರೆಡಿ ಇವರು ಕನ್ಫೆಷನ್ಗೆ ಹೋಗಿದ್ದಾರಲ್ವ, ಆ ಹುಮ್ಮಸ್ಸಿನ ಆಚೆಗೆ ಬರ್ತಾರೆ. ಸೊ ಬಿಗ್ ಬಾಸ್ ಏನೋ ಇವ್ರಿಗೇನೋ ಒಳ್ಳೆ ಪವರ್ ಕೊಟ್ಟಿರ್ತಾರೆ, ಇಲ್ಲ ಏನಾದರೂ ಸೀಕ್ರೆಟಾಗಿ ಹೇಳಿರ್ತಾರೆ, ಇಲ್ಲ ಏನಾದರೂ ಸ್ವಲ್ಪ ಇನ್ಪುಟ್ಸ್ ಕೊಟ್ಟಿರ್ತಾರೆ ಅನ್ನೋ ಒಂದು ಭಾವನೆಯಿಂದ ಜಂಟಿ ಟೀಮಲ್ಲಿ ಇರೋರು ರಿಮೈನಿಂಗ್ ಹೇಳಿರ್ತಾರೆ ಅವರೇ ಇವರು ಖುದ್ದಾಗಿ ಇವ್ರನ್ನಿಬ್ಬರನ್ನೇ ಕಳಿಸ್ತಾರೆ ಗೇಮ್ ಆಡೋದಕ್ಕೆ. ಸೊ ಗೇಮ್ ಇದು ಬಂದುಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಯಾವುದೋ ಬಾಲ್ಸ್ ಏನೋ ಇದೆ ವಿತ್ ಗಂಟು ಕಟ್ಟಿರೋದು. ಆ ಗಂಟನ್ನ ಬಿಸಿಬಿಟ್ಟು ಆ ಬಾಲ್ನ ತೊಗೊಂಬಾರ್ದು ಅನ್ನೋ ಟಾಸ್ಕ್ ಇಕ್ಕಿದ್ದಾರೆ. ಸೊ ಇವ್ರೇನು ಮಾಡ್ತಾರೆ, ವಾಂಟೆಡ್ಲಿ ಅವರೇ ಸೋಲಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಅವರಿಬ್ಬರು ಆಲ್ರೆಡಿ ಒಂದು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಆ ಕನ್ಫೆಷನ್ ರೂಮಿಂದ ಆಚೆ ಬರೋವಾಗ. ಸೊ ಗ್ಯಾಪಲ್ಲೇ ಅವರು ಮೈಂಡ್ ಗೇಮ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಇಂಡಿವಿಜುವಲಾಗಿ ಈ ಗೇಮ್ ಏನಾದರೂ ಇವ್ರು ಸೋತ್ರೆ ಜಂಟಿ ಟೀಮ್ಗೆ ಏನೂ ಲಾಭ ಇರದೇ ಇರ್ಬೋದು, ಸತೀಶ್ ಅವ್ರಿಗೆ ಮತ್ತು ಚಂದ್ರಪ್ರಭು ಅವ್ರಿಗೆ ಏನೋ ಒಂದು ಇದಿರುತ್ತೆ, ಅಡ್ವಾಂಟೇಜ್ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇವ್ರಿಗೆ ಆಡ್ತಿದ್ದಾರೆ ಈಗ. ಸೊ ಲಾಸ್ಟಲ್ಲಿ ಮತ್ತೆ ನೋಡಿ, ಇವರು ಯಾವುದು ಚಂದ್ರಪ್ರಭು ಅವರು, ಸತೀಶ್ ಅವರು ಏನು ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ಗೆ ಧುಮುಕಿರೋದಾಗೈತೆ, ಕಾಲತ್ರ ಆ ದಾರ ಬಿಡಿಸೋದಕ್ಕೆ ದಾರಿ ಕೂಡ ಇದೆ. ಬಟ್ ಆದರೂ ಅವರು ತಲೆ ಕೆಳಗಡೆ ಮುಗಿಸ್ಬಿಟ್ರೆ ಎಲ್ಲಿ ಉಸಿರ ಕಟ್ಟುತ್ತೋ ಅನ್ನೋ ರೀತಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಈಗ ಗೊತ್ತಾಗ್ತಿದೆ ಇಲ್ಲಿ ಅವ್ರು ವಾಂಟೆಡ್ಲಿ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಬಟ್ ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗದೇ ಇರಬಹುದು ಜಂಟಿ ಟೀಮ್ ಅವ್ರಿಗೆ. ಇವರು ತುಂಬ ನಾಟಕ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಮೈಂಡಲ್ಲೇ ಫಸ್ಟೇ ಇವರು ಪ್ರಿಪೇರಾಗಿ ಬಂದುಬಿಟ್ಟಿದ್ದಾರೆ ಈ ಥರ ಮಾಡಬೇಕು ಅಂತ. ಸೊ ಈ ಮುಖಾಂತರ ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಪ್ರಕಾರ ಇವ್ರಿಗೆ ಸತೀಶ್ ಅವ್ರಿಗೆ ಮತ್ತು ಚಂದ್ರಪ್ರಭು ಅವ್ರಿಗೆ ಸಮಥಿಂಗ್ ಏನೋ ಒಂದು ಬೇರೆ ರೀತಿ ಅಡ್ವಾಂಟೇಜ್ ಸಿಗೋ ಚಾನ್ಸಸ್ ಇರುತ್ತೆ. ಆಲ್ರೆಡಿ ನೆನ್ನೆ ಬಿಗ್ ಬಾಸು ಅನೌನ್ಸ್ಮೆಂಟ್ ಮಾಡಿದ್ರು, ವಾರ ಪೂರ್ತಿ ನಿಮಗೆ ಸರಣಿ ಟಾಸ್ಕ್ ಇರುತ್ತೆ. ವಾರ ಅಂತ್ಯದಲ್ಲಿ ಒಬ್ಬರನ್ನ ಯಾರು ಚೆನ್ನಾಗಿ ಆಡ್ತಾರೆ ಆ ಒಬ್ಬರನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಆ ರೀತಿ 3 ವೀಕ್ ಮಾಡ್ತೀವಿ. 3 ವೀಕಲ್ಲಿ ಯಾರ್ಯಾರು ಫೈನಲಿಸ್ಟ್ ಆಗಿರ್ತಾರೋ, ಅಂದರೆ ಆ ವೀಕ್ ಎಂಡಿಂಗಲ್ಲಿ ಯಾರು ಟಾಪಲ್ಲಿ ಇರ್ತಾರೋ 3 ಜನಕ್ಕೆ ಮತ್ತೆ ಒಂದು ಟಾಸ್ಕ್ ಇರ್ತೀವಿ. ಸೊ ಆ 3 ಜನಕ್ಕೆ ಒಂದು ಟಾಸ್ಕ್ ಸಿಕ್ಕಿದ್ಮೇಲೆ ಅವರು ವಿನ್ ಆದಮೇಲೆ ಫಸ್ಟ್ ಕ್ಯಾಪ್ಟನ್ ಆಗ್ತಾರೆ ಅಂತ ನೆನ್ನೆನೇ ಬಿಗ್ ಬಾಸ್ ಅವರು ಗ್ರೂಪ್ ಡಿಸ್ಕಷನಲ್ಲಿ ಹೇಳಿದ್ದಾರೆ. ಸೊ ಇವಾಗ ಈ ಥರ ಇದೆ. ಸೊ ನನಗೆ ಯಾಕೋ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಇದು. ಅಂದರೆ ಗೆಲ್ಲಬೇಕು ಅಂತ ಹೇಳ್ಕೊಡೋರೆ, ನೀವು ಸೋಲ್ಬೇಕು ಅಂತ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ಬೇರೆ ಏನೋ ಮರ್ಮನೇ ಇದೆ. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈಗಲ್ಲಿ ಇವತ್ತು ಒಂದು ಎಪಿಸೋಡ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಅನಿಸು ಗಾಯ್ಸ್, ಈ ಥರ ಒಂದು ಎಕ್ಸ್ಪೆಕ್ಟೆಡಿಂದ ಅನ್ಎಕ್ಸ್ಪೆಕ್ಟೆಡ್ ಆಗ್ತಿರೋದು ಯಾವ ರೀತಿ ಅನ್ನೋದು ಕಣ್ಮುಂದೆ ಕಾಣಿಸ್ತಿದೆ. ಅಂದರೆ ಡೇ 1ಇಂದ ಈ ಕನ್ನಡ ಬಿಗ್ ಬಾಸ್ ಸೀಸನ್ 12ಅಲ್ಲಿ ತುಂಬ ರೀತಿಯ ಕೆಲವೊಂದು ಡೇ 1ಇಂದನೇ ನಾವು ಕೆಲವೊಂದು ಅದ್ಭುತವಾದಂತಹ ಟ್ವಿಸ್ಟ್ ಟನ್ನು ನೋಡ್ತಾನೆ ಬಂದಿದ್ದೀವಿ. ಸೊ ಇವತ್ತು ಕೂಡ ಅದೇ ಆ್ಯಕ್ಚುಲಿ ಗೆಲ್ಲಬೇಕಾಗಿರೋರು ಸೋಲ್ರೆ ಅಂತ ಅವ್ರಿಗೆ ಕುಮ್ಮಕ್ಕ ಕೊಡ್ತಿದ್ದಾರೆ. ನೋಡಬೇಕು ಇವತ್ತು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಪ್ರಕಾರ ಇವರು ಆ ಟಾಸ್ಕ್ ಸಕ್ಸಸ್ಫುಲಿ ಸೋಲ್ಸಿರ್ತಾರೆ. ಯಾಕಂತ ಹೇಳಿದ್ರೆ ಅವರೇ ಹೋಗಿರೋದು ಕಾರಣದಿಂದ, ವಾಂಟೆಡ್ಲಿ ಸೋಲ್ಬೇಕು ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಮಾತುಕತೆ ಆಗಿರೋದ್ರಿಂದ ಪಕ್ಕ ಸೋಲ್ಸ್ತಾರೆ. ನಮ್ಮ ಪ್ರಕಾರ 3 ಟಾಸ್ಕ್ ಇಕ್ಕಿದೆ, ಆ 3 ಟಾಸ್ಕಲ್ಲೂ ಜಂಟಿಯವರು ವಿನ್ ಆಗಿರ್ತಾರೆ. ಸೊ 3ನೇ ಟಾಸ್ಕು ಗೆಲ್ಲೋದಕ್ಕೆ ಸಹಾಯ ಮಾಡಿರುವಂತಹ ಇವು ಚಂದ್ರಪ್ರಭು ಅವರಿಗೆ ಮತ್ತು ಸತೀಶ್ ಅವರಿಗೆ ಬೇರೆ ರೀತಿಯ ಏನಾದರೂ ಒಂದು ಅಡ್ವಾಂಟೇಜ್ ಇರಬಹುದು. ಇದು ನನ್ನ ಒಪಿನಿಯನ್, ಇದು ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೇನು ಅನಿಸು, ದಯವಿಟ್ಟು ನಿಮ್ಗೇನಾದರೂ ಅನಿಸಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್, ಟಾಟಾ.